ಇನ್ನು ರಾತ್ರೋರಾತ್ರಿ ಒಂಥರ ಮ್ಯಾಜಿಕ್ ಆಗಿದೆ. ಕೆಲವೊಂದು ಕಡೆಗೆ ರಸ್ತೆಯ ಗುಂಡಿಗಳು ಮುಚ್ಕೊಂಡು ಹೋಗಿವೆ. ಇನ್ನು ಕೆಲವೊಂದು ಕಡೆಗೆ ಟಾರ್ ಹಾಕಲಾಗಿದೆ. ಇದು TV9ನ ಅಭಿಯಾನದ ಎಫೆಕ್ಟ್. ಅಂತೂ ಇಂದು ರಾತ್ರೋರಾತ್ರಿ ಡಾಂಬರ್ ಕಂಡಿವೆ ರಸ್ತೆಗಳು. ಸುಬ್ಬಯ್ಯ ಸರ್ಕಲ್, ರಿಚ್ಮಂಡ್ ವೃತ್ತದವರೆಗೆ ಟಾರ್ ಹಾಕಿದ್ದಾರೆ. ಯಾವ ಪರಿ ಹದಗೆಟ್ಟಿತ್ತು ಈ ರಸ್ತೆಗಳು ಅಂತಂದರೆ ಇವುಗಳನ್ನು ರಿಪೇರಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸ್ಥಿತಿ ಇತ್ತು. ಯಾಕಂದರೆ ಒಂದು ಕಡೆಗೋ ಎರಡು ಕಡೆಗೋ ಆದರೆ ಮುಚ್ಚಬಹುದು. ಎಲ್ಲಿ ನೋಡಿದ್ರಲ್ಲಿ ಗುಂಡಿಗಳು. ಎಲ್ಲ ಗುಂಡಿ ಮುಚ್ಕೊಳ್ತಾ ಹೋಗೋದಕ್ಕಿಂತ ಬೆಸ್ಟ್ ಅಂತಂದರೆ ಟಾರ್ ಹಾಕೋದು ಅಂತ ಅನಿಸಿರಬೇಕು. ಹೀಗಾಗಿ ನೋಡಿ, ವೆಹಿಕಲ್ಗಳು ಆರಾಮಾಗಿ ಓಡಾಡ್ತಾ ಇವೆ. ನಿಟ್ಟುಸಿರು. ಸ್ಥಳೀಯರು ಏನೋ ಒಂಥರ ಅಚ್ಚರಿ ನೋಡ್ದಂಗೆ ನೋಡ್ತಾ ಇದ್ರು ಟಾರ್ ಹಾಕೋದನ್ನು. ಏನಪ್ಪ ಇದು, ನಮ್ಮ ರಸ್ತೆಗಳು ಟಾರ್ ಕಾಣ್ತಾ ಇದ್ದಾವಲ್ಲ ಅಂತ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಸ್ತೆ ಗುಂಡಿಗಳಿಂದ ಆವೃತವಾಗಿರತಕ್ಕಂಥ ಬೆಂಗಳೂರಿನ ರಸ್ತೆಗಳಲ್ಲಿ ತಿರುಗಾಡಬೇಕು, ರಸ್ತೆಗಳಲ್ಲಿ ವಾಹನವನ್ನು ಚಾಲನೆ ಮಾಡಬೇಕು ಅಂದರೆ ಜೀವವನ್ನು ಕೈಯಲ್ಲಿ ಹಿಡಿದು ಚಲಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ. ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಸುಬ್ಬಯ್ಯ ಸರ್ಕಲ್ನಲ್ಲಿ ಯಾವ ರೀತಿಯಾಗಿ ರಸ್ತೆ ಇದೆ ಅಂತ ಹೇಳಿ. ಬೆಂಗಳೂರಿನಲ್ಲಿ ಸರಾಗವಾಗಿ ರಸ್ತೆ ಸಂಚಾರ ಮಾಡೋದಕ್ಕೆ TV9ನ ಏನ್ ರೋಡ್ ಗುರು ಅಭಿಯಾನದ ಫಲಶ್ರುತಿ ಇದು. TV9ನ ಬಿಗ್ ಇಂಪ್ಯಾಕ್ಟ್ ಸರಾಗವಾಗಿ ರಸ್ತೆಯಲ್ಲಿ ಚಲಿಸೋದಕ್ಕೆ ಅನುವಾಗಿರ್ತಕ್ಕಂಥದ್ದು. ಸುಮಾರು 5 ರಿಂದ 10 ನಿಮಿಷಗಳವರೆಗೂ ಕೂಡ ಈ ಒಂದು ಸಿಗ್ನಲ್ನಲ್ಲಿ ಪಾಸ್ ಆಗಬೇಕು ಅಂದರೆ ವೆಹಿಕಲ್ಗಳು ನಿಲ್ಲಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಇತ್ತು. ಯಾಕಂದರೆ ಈ ಒಂದು ರಸ್ತೆಯಲ್ಲಿ ಸರಾಗವಾಗಿ ಚಲಿಸಬೇಕು ಅಂದರೆ ರಸ್ತೆ ಗುಂಡಿಗಳಿಂದ ಆವೃತವಾಗಿರ್ತಕ್ಕಂಥ ರಸ್ತೆಯಲ್ಲಿ ವೆಹಿಕಲ್ಗಳನ್ನು ಚಾಲನೆ ಮಾಡೋದೇ ದೊಡ್ಡ ಸಾಹಸವಾಗಿತ್ತು. ಇದೀಗ ರಸ್ತೆ ಸಮರ್ಪಕವಾಗಿ ಸಂಪೂರ್ಣವಾಗಿ ಡಾಂಬರೀಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರಾಗವಾಗಿ ವೆಹಿಕಲ್ಗಳನ್ನು ಚಾಲನೆ ಮಾಡಬೇಕಾಗಿದೆ. ಈ ನೆಲೆಯಲ್ಲಿ ರಸ್ತೆಯಲ್ಲಿ ಸುಗಮವಾಗಿ ಸಂಚರಿಸಬೇಕಾಗೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂಥ ವಾಹನ ಸವಾರರನ್ನ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾವ ರೀತಿಯಾಗಿ ಸಂಪೂರ್ಣವಾಗಿ ಡಾಂಬರೀಕರಣ ಕಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರಾಗವಾಗಿ ರಸ್ತೆಗಳಲ್ಲಿ ಚಲಿಸಬಹುದು ಅಂತೇಳಿ ನೀವೀಗಾಗಲೇ ಗಮನಿಸಬಹುದಾಗಿದೆ. TV9ನ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಿದಂಥ ರಸ್ತೆ ಇದು. TV9ನ ಏನ್ ರೋಡ್ ಗುರು ಅಭಿಯಾನದ ಬಳಿಕ ಸಂಪೂರ್ಣವಾಗಿ ಡಾಂಬರೀಕರಣವನ್ನು ಕಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸರಾಗವಾಗಿ ವೆಹಿಕಲ್ಗಳು ಚಲಿಸಬಹುದಾಗಿದೆ. ರಸ್ತೆ ಗುಂಡಿಗಳಿಂದ ಆವೃತವಾಗಿರ್ತಕ್ಕಂಥ ಈ ಒಂದು ರಸ್ತೆಯನ್ನ ಸಂಪೂರ್ಣವಾಗಿ ಡಾಂಬರೀಕರಣ ಮಾಡುವುದರ ಮೂಲಕ ಮುಕ್ತವಾಗಿರಿಸಿರ್ತಕ್ಕಂಥದ್ದು. ನೀವೀಗಾಗಲೇ TV9ನ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಯಾವ ರೀತಿಯಾಗಿ ವೆಹಿಕಲ್ಗಳು ಸರಾಗವಾಗಿ ರಸ್ತೆಯಲ್ಲಿ ಚಲಿಸ್ತಾ ಇದೆ ಅಂತೇಳಿ. ಒಂದರ ಹಿಂದೊಂದರಂತೆ ವಾಹನಗಳು ಸಾಲುಗಟ್ಟಿ 10 ನಿಮಿಷಕ್ಕೂ ಹೆಚ್ಚು ನಿಮಿಷಗಳ ಕಾಲ ಈ ಒಂದು ರಸ್ತೆಯಲ್ಲಿ ಸಾಲುಗಟ್ಟಿ ನಿಲ್ತಿದ್ವು ಟ್ರಾಫಿಕ್ನಲ್ಲಿ. ಇದೀಗ ಸಿಗ್ನಲ್ ಬಿಟ್ಟಂತ ಬಳಿಕ ಸರಾಗವಾಗಿ ವೆಹಿಕಲ್ಗಳು ಚಾಲನೆ ಆಗ್ತಿರೋದನ್ನ ಗಮನಿಸಬಹುದಾಗಿದೆ. ಇದು TV9ನ ಏನ್ ರೋಡ್ ಗುರು ಅಭಿಯಾನದ ಬಿಗ್ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು. TV9ನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಸಂಪೂರ್ಣವಾಗಿ ಸುಬ್ಬಯ್ಯ ಸರ್ಕಲ್ ರಸ್ತೆಯಿಂದ HCG ಆಸ್ಪತ್ರೆವರೆಗೂ ಕೂಡ ಇರತಕ್ಕಂಥ ರಸ್ತೆ ಗುಂಡಿಗಳಿಂದ ಆವೃತವಾಗಿರ್ತಕ್ಕಂಥ ರಸ್ತೆಯನ್ನ TV9ನ ಏನ್ ರೋಡ್ ಗುರು ಅಭಿಯಾನದ ಬಳಿಕ ಈಗಾಗಲೇ ಸಂಪೂರ್ಣವಾಗಿ ಡಾಂಬರೀಕರಣವನ್ನು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ಸರಾಗವಾಗಿ ವೆಹಿಕಲ್ಗಳು ಚಲಿಸ್ತಾ ಇರೋದನ್ನ ನೋಡಬಹುದಾಗಿದೆ. ಸುಮಾರು 2 ರಿಂದ 2.5 ಅಡಿಗಳವರೆಗೂ ಕೂಡ ರಸ್ತೆ ಗುಂಡಿಗಳಿಂದ ಈ ಒಂದು ರಸ್ತೆ ಇತ್ತು. ಈ ರಸ್ತೆಯಲ್ಲಿ ಚಲಿಸಬೇಕು ಅಂತ ಹೇಳಿದ್ರೆ ಮಳೆ ಬಂದಾಗಲಂತೂ ಕೂಡ ಪರಿಸ್ಥಿತಿ ಭಿನ್ನವಾಗಿರ್ತಿತ್ತು. ಇಲ್ಲಿರ್ತಕ್ಕಂಥ ಪಬ್ಲಿಕ್ ಅನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಸರ್, ಈ ರಸ್ತೆಯಲ್ಲಿ ಯಾವಾಗಲೂ ಓಡಾಡ್ತಿರ್ತೀರಾ ಸರ್? ಮೇಡಮ್, ರಸ್ತೆಯಲ್ಲಿ ಓಡಾಡ್ತಿರ್ತೀರಾ ಮೇಡಮ್? ಯೂಶಲಿ ರೈಲ್ವೆ ಸ್ಟೇಷನ್ ಇಂದ ಮನೆಗೆ ಈ ರೂಟೇ ತಗೊಳ್ತೀವಿ. ಮುಂಚೆ ಎಲ್ಲ ಪೂರ್ತಿ ಇದನ್ನ ಆಕ್ಚುಲಿ ಗುಂಡಿಗಳಿತ್ತು ರಸ್ತೆ. ಏನ್ ರೋಡ್ ಗುರು ಅಭಿಯಾನ ಶುರು ಮಾಡಿದೆ, ಅಭಿಯಾನದ ಫಲವಾಗಿ ಈಗಾಗಲೇ ಸಂಪೂರ್ಣವಾಗಿ ರಸ್ತೆ ಗುಂಡಿ ಮುಕ್ತ ಆಗಿರ್ತಕ್ಕಂಥದ್ದು, ಪೂರ್ತಿ ಡಾಂಬರೀಕರಣ ಮಾಡಿದ್ದಾರೆ. ಈಗ ಹೇಗಿದೆ ಮೇಡಮ್ ಓಡಾಡೋದು? ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗ ಹೊಸದಿದೆ, ಆದ್ರೆ ಗೊತ್ತಿಲ್ಲ 6 ಮಂತ್ಸ್ ಆಮೇಲೆ ಹೆಂಗಿರುತ್ತೆ, ಗ್ಯಾರಂಟಿ ಇಲ್ಲ ಬ್ಯಾಂಗ್ಳೂರ್ ರೋಡ್ಸ್ದು. ಈ ಮುಂಚೆ ಕೂಡ ಇದರಲ್ಲಿ ಆಕ್ಚುಲಿ ಟೇಪ್ ಹಾಕುವಂತ ಕೆಲಸವನ್ನು ಮಾಡ್ತಿರೋದು, ಸಂಪೂರ್ಣವಾಗಿ ಗುಂಡಿ ಮುಕ್ತ ಮಾಡಿದ್ರೆ ಚೆನ್ನಾಗೇ ಇದೆ. ಥ್ಯಾಂಕ್ ಯು. ಮಾಡಿದ್ರೆ ಇಷ್ಟು ಕೂಡ ಇಲ್ಲಿ ಪ್ರಯಾಣಿಕರು ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ TV9ನ ಏನ್ ರೋಡ್ ಗುರು ಅಭಿಯಾನದ ಫಲಶ್ರುತಿಯಾಗಿ TV9ನ ಬಿಗ್ ಇಂಪ್ಯಾಕ್ಟ್ ಇದು. ಸಂಪೂರ್ಣವಾಗಿ ಕಳೆದ 2.5 ವರ್ಷಗಳಿಂದ ಗುಂಡಿಗಳಿಂದ ಆವೃತವಾಗಿದ್ದಂಥ ಈ ಒಂದು ರಸ್ತೆ ಇದೀಗ ಮುಕ್ತವಾಗಿರ್ತಕ್ಕಂಥದ್ದು, ಸಂಪೂರ್ಣ ಡಾಂಬರೀಕರಣವನ್ನು ಕಂಡಿರ್ತಕ್ಕಂಥದ್ದು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.